ವಿ ಆರ್ ಪ್ರೌಡ್ ದಟ್ ಪೀಪಲ್ ಹೂ ಹ್ಯಾವ್ ಗಾನ್ ಫ್ರಮ್ ಕರ್ನಾಟಕ ಟು ಸರ್ವ್ ಇನ್ ಅದರ್ ಕಾರ್ಡರ್ಸ್. ಇಟ್ಸ್ ಎ ಗ್ರೇಟ್ ಆನರ್. 45 ವರ್ಷ ಆದಮೇಲೆ ಯಾದಗಿರಿಯಿಂದ ಮೇಡಮ್ 4 ಜನ ASಗೆ ಸೆಲೆಕ್ಟ್ ಆಗಿದ್ದಾರೆ. 2006ರಲ್ಲಿ ನಾನು ಫಸ್ಟ್ ಟೈಮ್ ಶ್ರೀನಿವಾಸ್ ಅವ್ರನ್ನ ಭೇಟಿ ಮಾಡಿದ್ದು. ಈಗಷ್ಟೇ ಶ್ರೀನಿವಾಸ್ ಸರ್ ಅವರು ಕೇದಾರ್ ಸರ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸಿದರು. ಈ ಇಡೀ ಸಂಸ್ಥೆಯ ಒಂದು ಕನಸನ್ನು ಕಂಡು ಇದರ ಮೂಲ ಸಂಸ್ಥಾಪಕರಾಗಿ ಮತ್ತು ಇದರ ಒಂದು ಫೌಂಡೇಶನಿನ ಒಂದು ಫೌಂಡಿಂಗ್ ಸ್ಟೋನ್ ಅಂತಲೇ ಕರೆಸ್ಕೊಳ್ಬಹುದಾದಂಥ ಡಾಕ್ಟರ್ CS ಕೇದಾರ್ ರವರು ನಿವೃತ್ತ IAS ಅಧಿಕಾರಿಗಳು, ಅಧ್ಯಕ್ಷರು ಮತ್ತು ಮುಖ್ಯ ಮಾರ್ಗದರ್ಶಕರು ಕೂಡ ಆಗಿರ್ತಕ್ಕಂಥ ಕೇದಾರ್ ಸರ್ ಅವರನ್ನು ಇದೀಗ ವೇದಿಕೆಯ ಮೇಲೆ ಮಾತುಗಳಿಗಾಗಿ ಆಹ್ವಾನಿಸೋಣ. ವೇದಿಕೆ ಮೇಲಿರುವ ಗಣ್ಯರಿಗೆ, ಅಫ್ಕೋರ್ಸ್ ಗ್ರೇಟ್ ಅಚೀವರ್ಸ್, BBB IPS ಮತ್ತು ಮುಂದೆ ಇರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ನನಗೆ ವ್ಯಕ್ತಿಗತವಾಗಿ ಭಾಳ ಸಂತೋಷ ಆಗ್ತಾ ಇರೋದು 1986 ಎಕ್ಸಾಕ್ಟ್ಲಿ 40 ಇಯರ್ಸ್ ಅರ್ಲಿಯರ್ ಮೇಡಮ್, 40 ವರ್ಷದ ಹಿಂದೆ ಸಡನ್ನಾಗಿ ನಾನು ಬಿಜಾಪುರದಲ್ಲಿ ಸ್ಪೆಷಲ್ DC ಆದ ಒಂದು ಆರ್ಡ್ರ್ ಬಂತು, ವಾಟರ್ ಶೆಡ್ ಅಂತ. ನಾನು ಐ ಹ್ಯಾಡ್ ಹರ್ಡ್ ಆಫ್ ವಾಟರ್ ಶೆಡ್ ಅಂಡ್ ಐ ಹ್ಯಾವ್ ಹರ್ಡ್ ಆಫ್ ಕ್ಯಾಟಲ್ ಶೆಡ್ ಆ್ಯಂಡ್ ಕಾರ್ ಶೆಡ್. ಐ ಡಿಂಟ್ ನೋ ವಾಟ್ ವಾಸ್ ವಾಟರ್ ಶೆಡ್, ಏನೋ ಐಡಿಯಾ ಇರಲಿಲ್ಲ. ಸೊ ಆಗ PR ನಾಯಕ್ ಅವ್ರ ಹತ್ರ ಹೋದೆ, ಎಲ್ಲಿದೆ ಇದು ಇಲ್ಲಪ್ಪ ಆಫೀಸು ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಏನು ಮಾಡಬೇಕು ಅದು ಎಲ್ಲ ನೀವೇ ಕಂಡುಹಿಡಿಬೇಕು. ನಾನು ಹೇಳಿದೆ ಎಲ್ಲ ನನಗೆ ಬಿಟ್ಬಿಟ್ರೆ ನಾನು ಎಲ್ಲಿಗೆ ಹೋಗಿ ಚೇರು ಗೀರು ಎಲ್ಲ ನನ್ನ PA ಹತ್ರ ಕೂತ್ಕೋ, ಆಮೇಲೆ ನೋಡ್ತೀವಿ ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದಾಗ 40 ವರ್ಷದಿಂದ ಈ ಬಿಲ್ಡಿಂಗಿಗೆ ಬಂದೆ. ಆವಾಗ ರಾಮಚಂದ್ರ ಚೆಟ್ಟಿ ಅವರಿದ್ದರು CCF. ಸೊ ಹೀ ಗೈಡೆಡ್ ಮೀ ಅಬೌಟ್ ವಾಟ್ ಈಸ್ ವಾಟರ್ ಶೆಡ್, ಹೌ ಟು ಗೋ ಅಬೌಟ್. ಸೊ ಇವತ್ತು ಈ ಒಳಗಡೆ ರೂಮಲ್ಲಿ ನಿಜ್ಲಿಂಗಪ್ಪನವರು ವಾಟರ್ ಶೆಡ್ ಬಗ್ಗೆ ಮಾತಾಡ್ತಾಯಿದ್ರು, ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ. ಹೆಮ್ಮೆ ವಿಷಯ ಅಂದರೆ ಕರ್ನಾಟಕ ಶುರು ಮಾಡಿದ್ದು ವಾಟರ್ ಶೆಡ್ಡು. ಅದರೊಳಗಡೆ ನಿಮ್ಮ ರಾಮಚಂದ್ರ ಚೆಟ್ಟಿ ಅವ್ರದ್ದು ಅಮೂಲ್ಯವಾದ ಒಂದು ಇದಿದೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು. ರಾಮಚಂದ್ರ ಚೆಟ್ಟಿ ಒಂಥರ ಭಾಳ ದೊಡ್ಡ ಮಾರ್ಗದರ್ಶನ. ಐ ಡೋಂಟ್ ನೋ ಮೆನಿ ಆಫ್ ಯು ಹ್ಯಾವ್ ವರ್ಕ್ಡ್ ವಿತ್ ಹಿಮ್ ಆರ್ ನಾಟ್, ಗ್ರೇಟ್ ಮ್ಯಾನ್. ಸೊ ಎರಡನೇದು 2006ರಲ್ಲಿ ನಾನು ಫಸ್ಟ್ ಟೈಮ್ ಶ್ರೀನಿವಾಸ್ ಅವ್ರನ್ನ ಭೇಟಿ ಮಾಡಿದ್ದು. ಸೊ ನಾನು 79 ಬ್ಯಾಚ್ ಆದಾಗ ನಮ್ಮ ಕರ್ನಾಟಕದಿಂದ ಎಲ್ಲ ಸರ್ವೀಸು, ಫಾರೆಸ್ಟ್ ಎಲ್ಲ ಸೇರಿ ನಾವು ಡಬಲ್ ಡಿಜಿಟಲ್ ಬಂದಿರಲಿಲ್ಲ. ಆವಾಗಿಂದ ನಾನು ಪ್ರತಿಯೊಂದು ಹುದ್ದೆಯಲ್ಲಿ ಎಲ್ಲಿದ್ದರೂ ಎಲ್ಲರೂ ಹೋಗಿ ಸ್ಟೂಡೆಂಟ್ಸ್ ಅಡ್ರೆಸ್ ಮಾಡ್ತಾಯಿದ್ದೆ. ಒನ್ ಆಫ್ ದೆಮ್ ವಾಸ್ ಯಾದಗಿರ್. ಮೈ ಫಸ್ಟ್ ಪೋಸ್ಟಿಂಗ್ ವಾಸ್ ಯಾದಗಿರ್, ನನ್ನ ತವರೂರು. ಅಲ್ಲಿ ಹೋದಾಗ ಇದು ಯಾಕೆ ಬಂತು ಅಂದರೆ ಸಂದೀಪ್ಗೆ ಕೇಳಿದಾಗ, ಸಂದೀಪ್ ಸರ್ ಇವೆಲ್ಲ ಯಾಕೆ ಸರ್ ಮಾಡ್ತೀರಾ, ಬೇಡ ಸರ್ ನಾವು ಬರಲ್ಲ ಅಂದ. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ 1981ನಲ್ಲಿ ನಾನು ಬಂದು ನಿಮ್ಮ ಕಾಲೇಜ್ ಹುಡುಗರನ್ನ ಅಡ್ರೆಸ್ ಮಾಡಿದೆ. ಇಟ್ ಟುಕ್ ಸೋ ಮೆನಿ ಇಯರ್ಸ್. 81 ಟು ಹಿಯರ್ ಈಸ್ ವಾಟ್ 45 ಇಯರ್ಸ್. 45 ವರ್ಷ ಆದಮೇಲೆ ಯಾದಗಿರಿಯಿಂದ ಮೇಡಮ್ 4 ಜನ ASಗೆ ಸೆಲೆಕ್ಟ್ ಆಗಿದ್ದಾರೆ ಮೇಡಮ್. ಫಸ್ಟ್ ಟೈಮ್ ಐ ಟು ದಟ್ ಕಾಲೇಜ್ ಬಿಲ್ಡಿಂಗ್ ಸಹಿತ ಆಮೇಲೆ ಬಂದಿತ್ತು. ಇನ್ಫ್ಯಾಕ್ಟ್ ಪ್ರೊಫೆಸರ್ ನಾರಾಯಣ್ ಹೇಳ್ತಾರೆ, ಈಗ ಭಾಳ ಚೆನ್ನಾಗಿದೆ ಆ ಕಾಲೇಜ್ ಅಂತ. ಆವಾಗ ಒಂದಷ್ಟು ಬಿಲ್ಡಿಂಗ್, ಒಂದಷ್ಟು ರೂಮ್ಸ್ ಮಾಡಿದ್ವಿ. ಸೊ ಒಂದು ನಮಗೇನು ಆಸೆ ಅಂದರೆ, ಆಗ ನಾನು ಶ್ರೀನಿವಾಸು ದೈವತತ್ವವಾಗಿ ಒಂದೇ ಆಫೀಸಿಗೆ ಬಂದ್ವಿ. ನಾನು ಯಾವುದಾರು ಇಲಾಖೆಗೆ ಹೋಗ್ಬೋದಾಗಿತ್ತು, ಅವರು ಎಲ್ಲರೂ ಇರ್ಬೋದಾಗಿತ್ತು, ಆದರೂ ನಾವು ಭೇಟಿ ಮಾಡಿದ್ವಿ. ಒನ್ ಆಫ್ ದಿ ಥಿಂಗ್ಸ್ ವಿ ಫೌಂಡ್ ಔಟ್, ತುಂಬ ಕಷ್ಟಪಟ್ವಿ. ಕನ್ನಡಿಗರು ಯಾರೇ ಬಂದರೂ ಅವರಿಗೆ, ಅಫ್ಕೋರ್ಸ್ ಐ ವಾಸ್ ಎ ವೆರಿ ಪ್ಯೂರ್ ಕನ್ನಡಿ, ಒರಿಜಿನಲ್ ಕನ್ನಡಿಗ ಅಂದರೆ ಕನ್ನಡದವರೇ ಅಂತಾನೆ. ದುರಾಭಿಮಾನಿ ಎನ್ನಿ, ದೇಶಾಭಿಮಾನಿ ಎನ್ನಿ, ಏನಾದ್ರೂ ಕನ್ನಡಿಗರಿಗೆ ಏನಿದ್ರು ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಒನ್ ಆಫ್ ದ ಥಿಂಗ್ಸ್ ವಿ ಫೌಂಡ್ ಔಟ್ ಇಸ್, ಐ ಟೋಲ್ಡ್ ಸಂದೀಪ್, ವೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ರೆಕಗ್ನೇಷನ್ ಫಾರ್ ದೆಮ್, ಅದರ್ಸ್ ಸ್ಟಾರ್ಟೆಡ್ ಕಮಿಂಗ್. ಬಿಕಾಸ್ ನಾವು ಗೈಡ್ ಮಾಡ್ತಾಯಿದ್ವಿ, ಬಟ್ ನಂಬರ್ಸ್ ಜಾಸ್ತಿ ಬರಲಿಲ್ಲ. ದ ಮೊಮೆಂಟ್ ವಿ ಸ್ಟಾರ್ಟೆಡ್ ರೆಕಗ್ನೈಸಿಂಗ್, ಯು ಬಿಕೇಮ್ ಎ ಮಾಡೆಲ್ ಟು ಸೋ ಮೆನಿ ಪೀಪಲ್. ಡಿಸ್ಪೈಟ್ ಆಲ್ ಅವರ್ ಎಫರ್ಟ್ಸ್, ಕರ್ನಾಟಕದಿಂದ 2 IAS ನಂಬರ್ 1 ಬಂದರು. ವಿ ಹ್ಯಾಡ್ ಟು ವೆಯ್ಟ್ ಫಾರ್ ಆಲ್ಮೋಸ್ಟ್, ನಂದಿನಿ ಆದಮೇಲೆ ವಿ ಹ್ಯಾಡ್ ವೆಯ್ಟೆಡ್ ಫಾರ್ ವಾಟ್ 10 ಇಯರ್ಸ್, ಕರೆಕ್ಟಾ? 10 ಇಯರ್ಸ್ ಆದಮೇಲೆ ವಿ ಕುಡ್ ಗೆಟ್ ಇನ್ ಟು ಫಸ್ಟ್ ಇನ್ ದ IFS. ಸೊ ಥ್ಯಾಂಕ್ ಯು. ನಾವು ವಿಜಯಲಕ್ಷ್ಮಿ ಆದ ತಕ್ಷಣ ನಂದಿನಿ ಬಂದು. ಸೊ ನೀವು ಆದಮೇಲೆ ಇನ್ನೊಬ್ಬರು ಯಾರು ಹುಡುಕಿ ಕೊಡಬೇಕು ನೀವು ನಮಗೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ಸೆಕೆಂಡ್ ರೀಸನ್, ಐ ವಾಸ್ ಆಲ್ಸೋ ಹ್ಯಾಪಿ. ನಾವು ನಿಮಗೆ ಒನ್ ಈಸ್ ವೆಲ್ಕಮ್ ಟು ಡನ್ ಇನ್ ಅರಣ್ಯ ಭವನ್, ವಿ ಆರ್ ವೆಲ್ಕಮಿಂಗ್ ಯು ಟು ಫಾರೆಸ್ಟ್. ಈವನ್ ಇಫ್ ಯು ಗೋ ಟು ಅದರ್ ಕಾರ್ಡರ್,
I was so happy when, again, ನಿಜ್ಲಿಂಗಪ್ಪನವ್ರು ಹೇಳ್ತಾಯಿದ್ರು, ಕರ್ನಾಟಕದಿಂದ ಬಂದಂಥ ಅಧಿಕಾರಿಗಳು ಅಂದರೆ ಭಾಳ ಮರ್ಯಾದೆ ಇತ್ತು ಅಲ್ಲಿ ಅಂತ. I felt very proud. We are proud that people who have gone from Karnataka to serve in other cadres, it's a great honor that he was telling, ನೀವು ಕರ್ನಾಟಕದವ್ರು ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಬಾರಪ್ಪ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಮೊನ್ನೆ ಪ್ರಯಾಗ್ರಾಜಲ್ಲಿ ಇದಾಯ್ತಲ್ಲ ಕುಂಭಮೇಳ, ದ ಆರ್ಗನೈಸಿಂಗ್ ಆಫೀಸರ್ ವಾಸ್ ಫ್ರಮ್ ಕರ್ನಾಟಕ, ನಮ್ಮ ಸ್ಟೂಡೆಂಟ್ ಅವರು. ಸೊ ಸಚ್ ಎ ಪ್ರೌಡ್. ಅಫ್ಕೋರ್ಸ್ ಇವ್ರು ಕರೆಸಿ ಅವ್ರಿಗೆ ಚೆನ್ನಾಗಿ ನೋಡಿಕೊಂಡ್ರು. ಸೊ ನಾವು another reason is you should be a good ambassadors of Karnataka wherever you go. So this is the reason. So I am very, very proud, happy. And we have, I think in one sense, ನಿಮ್ಮ ರಿಸಲ್ಟ್ ಡಿಲೇ ಆಗಿದ್ದು ಭಾಳ ಚೆನ್ನಾಗಿದೆ. ದೋ ವಿ ವುಡ್ ಹ್ಯಾವ್ ಡನ್ ಇನ್ ಒನ್ ಫಂಕ್ಷನ್. ಹಿಂದಿನ ವರ್ಷ ಎಲ್ಲ ಒಂದೇ ಫಂಕ್ಷನಲ್ಲಿ ಮಾಡ್ತಾಯಿದ್ವಿ. ಈ ಸತಿ ಡಿಲೇ ಆಗಿದ್ದು ಭಾಳ ಒಳ್ಳೆಯದಕ್ಕೆ ಅನಿಸುತ್ತೆ ಮೇಡಮ್. ಅರ್ಥಪೂರ್ಣವಾಗಿ ವನದೇವತೆ ಜೊತೆಯಲ್ಲೇ ಆಗಬೇಕಾಗಿದ್ದು ಫಂಕ್ಷನ್ನು. ಸೊ ಅರಣ್ಯ ಭವನಕ್ಕೆ ಕರೆಸಿದ್ದೀವಿ. ಐ ಹೋಪ್ ಸಮ್ ಆಫ್ ಯು ಗೆಟ್ ಕರ್ನಾಟಕ ಕಾರ್ಡರ್. ವಿ ವೆಲ್ಕಮ್ ಯು ಹಿಯರ್. ಸೆಕೆಂಡ್ ಥಿಂಗ್ ಈಸ್, ಇಫ್ ಯು ಗೋ ಟು ಅದರ್ ಸ್ಟೇಟ್ಸ್, ರಿಮೆಂಬರ್ ದಟ್ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಮೀನಾಕ್ಷಿನಿಗೆ ಅವ್ರು ರೆಪ್ರೆಸೆಂಟ್ ಮಾಡ್ತೀರಾ, ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತೀರಾ. ಯು ಮಸ್ಟ್ ಡು ಅ ಗುಡ್ ಸರ್ವಿಸ್. ಯು ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ವರ್ಕ್ ವಿತ್ ದ ಮೋಸ್ಟ್ ಪೂರ್ ಪೀಪಲ್. ನಿಮ್ಮ ಅರಣ್ಯದ ಸುತ್ತಮುತ್ತ ಮತ್ತು ಅರಣ್ಯದ ಒಳಗಡೆ ಇರ್ತಕ್ಕಂಥದ್ದು ಅದೇನೋ ನನ್ನ ಅದೃಷ್ಟ. ಅವರು ರಾಮಚಂದ್ರ ಶೆಟ್ಟಿಯವರು ಹಾಕಿದ ಮೇಲೆ ಸ್ವಲ್ಪ ಫಾರೆಸ್ಟ್ ಅಕ್ಕಪಕ್ಕನೇ ಓಡಾಡ್ತಾ ಇದ್ದೀನಿ. ಸೊ ಯು ಡೀಲ್ ವಿತ್ ಲಾಟ್ ಆಫ್ ಪೂರ್ ಪೀಪಲ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಯು ವಿಲ್ ಗೆಟ್ ಗ್ರೇಟ್ ಆಪರ್ಚುನಿಟೀಸ್ ಟು ಸರ್ವ್. ಆ್ಯಂಡ್ ಐ ವಾಂಟ್ ಯು ಟು ಬಿ ದ ರೋಲ್ ಮಾಡೆಲ್ ಫಾರ್ ಫ್ಯೂಚರ್ ಬ್ಯಾಚಸ್ ಟು ಕಮ್ ಟು ಫ್ರಮ್ ಕರ್ನಾಟಕ ಟು ಬಿ ಸೆಲೆಕ್ಟೆಡ್. ಎಲ್ರಿಗೂ ಧನ್ಯವಾದಗಳು. ಭಾಳ ಒಳ್ಳೆಯದು. ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ನಮಗೆ. ಭಾಳ ಸಂತೋಷ ಆಯಿತು. ಮಾಧ್ಯಮ ಮಿತ್ರರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು. ನಾನೇನಾದ್ರು ಟ್ರೈ ಮಾಡಿದ್ರೆ ನಾನು ಬಿದ್ದು ಗಡಿ ಅದು ಬಿದ್ದಿರೋದು. ಥ್ಯಾಂಕ್ ಯು ವೆರಿ ಮಚ್. ಐ ಸಾ ಯು ಆರ್ ಟೇಕಿಂಗ್ ಸಚ್ ಎ ಗ್ರೇಟ್ ಇನಿಷಿಯೇಟಿವ್. ಥ್ಯಾಂಕ್ ಯು ವೆರಿ ಮಚ್. ಐ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಇಂಡಿಯಾ ಫಾರ್ ASL ನಾನಾಗಲಿ ಶ್ರೀಕಂಠಯ್ಯನವ್ರು, ವಿ ಆರ್ ಓನ್ಲಿ ಫ್ರಂಟ್ ಎಂಡ್ ಅಂತಾರಲ್ಲ, ಯೂಸರ್ ಇಂಟರ್ಫೇಸ್. ಬಟ್ ವಿ ಹ್ಯಾವ್ ಬಿಹೈಂಡ್ ಅಸ್ 54 ಡೆಡಿಕೇಟೆಡ್ ಟಾಪ್ ಕ್ಲಾಸ್ ಪೀಪಲ್. Actually, credit should go to them. Okay? Now, we'll ನಿಂತಿರ್ತೀವಿ, but credit should not go to us. Go to them. Thank you very much.